ನಮಸ್ಕಾರ, ಆರ್ಯ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಶಾಂತಿನಿಕೇತನ ಪೂರ್ವ ಪ್ರಾಥಮಿಕ ಶಾಲೆಯ 11ನೇ ವರ್ಷದ ಚಿಣ್ಣರ ಚಿತ್ತಾರ ಕಾರ್ಯಕ್ರಮ. ವಾರ್ತೆಗಳ ವಿವರ. ಶಾಂತಿನಿಕೇತನ ಪೂರ್ವ ಪ್ರಾಥಮಿಕ ಶಾಲೆಯ 11ನೇ ವರ್ಷದ ಚಿಣ್ಣರ ಚಿತ್ತಾರ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಮಕ್ಕಳ ಕನಸಿಗೆ ಹಾಗೂ ಪ್ರತಿಭೆಗೆ ನಿಜವಾದ ರೂಪ ಕೊಡುವ ಶಿಲ್ಪಿಗಳೇ ಶಿಕ್ಷಕರು. ಈ ನಿಟ್ಟಿನಲ್ಲಿ ಶಾಂತಿನಿಕೇತನ ಪೂರ್ವ ಪ್ರಾಥಮಿಕ ಶಾಲೆ ಮಕ್ಕಳ ಮನಸ್ಸನ್ನು ಹೂವಿನಂತೆ ಅರಳಿಸುವ, ಅವರ ಕನಸಿಗೆ ರೆಕ್ಕೆ ಕಟ್ಟುವ ಮಹತ್ತರ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಿರುವುದು ಮಾದರಿಯಾಗಿದೆ ಎಂದು ಜೈ ಹಿಂದ್ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸಂಜಯ್ ಕಾಮತ್ ಹೇಳಿದ್ದಾರೆ. ಅವರು ಜೈ ಹಿಂದ್ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅತಿಥಿಗಳಾಗಿ ಉಪಸ್ಥಿತರಿದ್ದ ವರದಿಗಾರರು ಹಾಗೂ ಸಂಘದ ಅಧ್ಯಕ್ಷರೂ ಆದ ರಾಘು ಕಾಕರ್ಮಠ್ ಮಾತನಾಡಿದರು. ಶಾಂತಿನಿಕೇತನ ಟ್ರಸ್ಟ್ ಅಧ್ಯಕ್ಷರಾದ ಟಿ.ವಿ. ನಾಯ್ಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಉದ್ಯಮಿ ರಿಯಾಜ್ ಶೇಖ್, ಕಾರವಾರದ ಕಿಂಡರ್ ರಲ ಸ್ಕೂಲಿನ ಮುಖ್ಯಸ್ಥರಾದ ಡಾಕ್ಟರ್ ಸಮೀರ್ ನಾಯ್ಕ್, ಶಾಂತಿನಿಕೇತನ ಟ್ರಸ್ಟ್ ಕಾರ್ಯದರ್ಶಿ ಶ್ರೀಮತಿ ಶಾಂತಿ ಬಿ ನಾಯಕ್, ಅರ್ಪಿತಾ ನಾಯ್ಕ್, ಮುಖ್ಯಾಧ್ಯಾಪಕಿ ಶೀತಲ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಾಂತಿನಿಕೇತನ ಟ್ರಸ್ಟಿನ ನಿರ್ದೇಶಕರಾದ ಡಾಕ್ಟರ್ ಸಂಜು ಟಿ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣವನ್ನು ಶಾಲೆಯ ಧ್ವಜಕಟ್ಟೆ ನಿರ್ಮಿಸಲು ವಿಶೇಷ ಕೊಡುಗೆ ನೀಡಿದ ಶ್ಯಾಮಲಾಗೌಡ ಹಾಗೂ ಸಿಎ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಹರ್ಷಿತಾ ಕಾಮತ್ ಹಾಗೂ ಜಿ ಕನ್ನಡ ಛೋಟಾ ಚಾಂಪಿಯನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆ ಮಾಡಿದ ಶ್ರೀಶಿಯ ಪುಟಾಣಿ ಸಾರ್ವರಿ ವೆಂಕಟೇಶ್ ಅವರನ್ನು ಶಾಂತಿನಿಕೇತನ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲೆಯ ವಿದ್ಯಾರ್ಥಿಗಳಿಂದ ಆಕರ್ಷಕ ವಿವಿಧ ನೃತ್ಯ ಕಾರ್ಯಕ್ರಮ ನಡೆದವು. ಶ್ವೇತಾ ನಾಯ್ಕ್ ಸ್ವಾಗತಿಸಿದರು, ಶ್ರದ್ಧಾ ಆಚಾರ್ಯ ನಿರೂಪಿಸಿದರು, ಮಮತಾ ನಾಯ್ಕ್ ವಂದಿಸಿದರು. ಶಿಕ್ಷಕರಾದ ಮೈತ್ರಿ ಭಟ್, ಸಹನಾ ಎಫ್ ಉಪಸ್ಥಿತರಿದ್ದರು. ನಾಳೆ ಪ್ರಸಾರವಾಗುವ ಆರ್ಯ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.